ಶುಗರ್ ಪೇಷಂಟ್ಸ್ಗೆ ಮೇನ್ ಪ್ರಾಬ್ಲಮ್ಸ್ ನಾನು ನೋಡೋದು ಡಯಾಬೆಟಿಕ್ ನ್ಯೂರೋಪತಿ. ನರಗಳೇ ಡ್ಯಾಮೇಜ್ ಆಗ್ತಾ ಬರುತ್ತೆ. ಆ್ಯಂಡ್ ಇದರಲ್ಲಿ ರಿಸಲ್ಟ್ಸ್ ನಾನು ಹೇಳಬೇಕಂದ್ರೆ 100% ಇದೆ. ಫೇಲ್ಯೂರ್ ರೇಟ್ ನಾನು ನೋಡಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲಲ್ಲಿ ಮೇನ್ಲಿ ಎಕ್ಸಸೈಸಸ್, ವರ್ಕೌಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ತುಂಬ ವೆಯ್ಟು, ನಾನೇನು ಜಾಸ್ತಿ ಮಾಡಲ್ಲ, ನಾನು ತುಂಬ ಕೂತ್ಕೊಂಡಿರ್ತೀನಿ, ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಏನು ಡ್ಯಾಮೇಜ್ ಆಗ್ಲೂ ಬಾಡಿ ವಿಲ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್. ಬಟ್ ಇದು ಯಾವಾಗ ಆಗುತ್ತೆ? ಡ್ಯೂರಿಂಗ್ ಸ್ಲೀಪ್. ಆ್ಯಂಡ್ ಸ್ಟ್ರೆಸ್ ಆಲ್ಸೋ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಒಂದ್ಸಲ ಒಬ್ಬ ಪೇಷಂಟ್ ಬಂದರು, ಸೊ ಇವಾಗ ನನಗೇನು ಶೋಲ್ಡರ್ ಪೇಯ್ನ್ ಇದೆ ಅಂತ, ಎಷ್ಟು ಹಾರ್ ಅವರು ಆ ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ? ಟ್ರೀಟ್ಮೆಂಟ್ 15-20 ಮಿನಿಟ್ಸ್. ಸ್ಪೈನ್ ಒಂದು 30-40 ಮಿನಿಟ್ಸ್ ಆಗ್ಬೋದು. ಶೋಲ್ಡರ್ ಟ್ರೀಟ್ ಮಾಡಿದ್ರೆ ಒಂದು 15-20 ಮಿನಿಟ್ಸ್ ಅಷ್ಟೇ. ಬಟ್ ಅದಾದ್ಮೇಲೆ ಅಬ್ಸರ್ವೇಷನಲ್ಲಿ ಇರ್ತಾರೆ. ಅದಾದ್ಮೇಲೆ ಅವ್ರಿಗೆ ಮಸಲ್ಸ್ ಎಲ್ಲ ನಾವು ಚೆಕ್ ಮಾಡ್ತೀವಿ, ಏನೇನು ಮಾಡಬೇಕು, ಎಕ್ಸಸೈಸಸ್ ಇರುತ್ತೆ. ಸೊ ಆಫ್ಟರ್ ದಟ್ ಒಬೆಸಿಟಿ ಇದ್ರೆ ಡೈಟ್ ಚಾರ್ಟ್ ಇರುತ್ತೆ. ಈಗ ಶುಗರ್ ಪೇಷಂಟ್ ಫ್ರೋಸನ್ ಶೋಲ್ಡರ್ ಬಂದರೆ ಅವ್ರಿಗೆ ಅದಕ್ಕೆ ರಿಲೇಟೆಡ್ ಡೈಟ್ ಚಾರ್ಟ್ಸ್ ಇರುತ್ತೆ. ಸೊ ಒಂದು 3 hours ನಾನು ಹಾಸ್ಪಿಟ್ಲಲ್ಲಿ ಇರಬೇಕು. ಸ್ಪೈನ್ ಅದೇ ಶೋಲ್ಡರ್ ಸ್ಪೈನ್ ಆದರೆ ಒಂದು 6 hours ಅಬ್ಸರ್ವೇಷನಲ್ಲಿ ಇರಬೇಕು. ಪ್ರೊಸೀಜರ್ 1/2 hour ಆದ್ರೂ ಒಂದೊಂದ್ಸಲ ನಂಬಿರುತ್ತೆ ಕಾಲು, ಅದೆಲ್ಲ ನೋಡಿಕೊಂಡು ನಾವು ನೀಟಾಗಿ ಎವ್ರಿಥಿಂಗ್ ಇಫ್ ಇಸ್ ಫೈನ್ ವಿಲ್ ಸೆಂಡ್. ಯೂಶಲಿ 1 hour ಆದಮೇಲೆ ವಾಕ್ ಮಾಡಿಸ್ತೀವಿ ಸ್ಪೈನ್ಗೆ. ನಾರ್ಮಲ್ ಇದ್ರೆ ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡ್ತೀವಿ. ಸ್ವಲ್ಪ ಜೋವ್ ಏನಾದರೂ ಇದ್ರೆ ಒಂದು 2 hours ಇರ್ತಾರೆ ಅಷ್ಟೇ. ನಾನು ಪುಷ್ಪರಾಜು, RR ನಗರದಿಂದ ಬಂದಿದ್ದೀನಿ. ನನಗೆ ಶೋಲ್ಡರ್ ಪ್ರಾಬ್ಲಮ್ ಇತ್ತು. ಇದು ಬೇರೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಇಲ್ಲಿ ಮಸಲ್ಸ್ ಕರಗಿದೆ ಅಂತಂದರು, ಆಪ್ರೇಷನ್ ಆಗಬೇಕು ಅಂದರು. ಅವತ್ತು ನೈಟ್ ನಾನು ಮ್ಯಾಮಿಂದೆಲ್ಲ ಸಂದರ್ಶನ ನೋಡ್ತಾ ಇದ್ದಾಗ ಒಂದ್ಸತಿ ಇಲ್ಲಿ ಯಾಕೆ ಬರಬಾರ್ದು ಅಂತ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಎಲ್ಲ ಸಜೆಷನ್ ಹೇಳಿದರು. ಅವಾಗ ನೋಡೋಣ ಅಂತ ನಾನು ಇಂಜೆಕ್ಷನ್ ತೊಗೊಂಡೆ. ನನ್ನ ಕೈ ಈ ಥರ ಹೀಗೆ ತುಂಬ ಸೊಟ್ಟನೇ ಆಗಿತ್ತು, ನೆಟ್ಟಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ನಾನು ತುಂಬ ಕೈಯೆಲ್ಲ ನೆಟ್ಟಗೆ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಮೇಲೆ ನಂಬಿಕೆ ಇದೆ. ಯಾರು ಬೇಕಾದ್ರೂ ಬಂದು ఇంజెక్షన్ తగ్గబోదు నేను. నా పేరు రెడ్డమ్మ. నేను వైట్ఫీల్డ్ నుంచి వస్తున్నాను. యాక్చువల్లీ నాకు లోయర్ బ్యాక్ పెయిన్ ఉంది L4 L5 ఇష్యూతో. ఇక్కడ గూగుల్లో చూసి ఇక్కడికి వచ్చాము. AP1లో ట్రీట్మెంట్ బాగుందని చెప్పి ఒకసారి చూసి వెళ్దామని వచ్చాము. వచ్చిన తర్వాత 2 సిట్టింగ్స్ చేయాలని చెప్పారు. 2 సిట్టింగ్స్ చేసిన తర్వాత నాకైతే చాలా పెయిన్ రిలీఫ్ ఉంది. చెప్పాలంటే అసలు నాకు పెయిన్ ఉందనే విషయమే మర్చిపోయాను. అంతకుముందు అయితే ఎంత పెయిన్ ఉండిందంటే అసలు నిలబడి పనిచేసేది కూడా చాలా ఇబ్బంది పడేదాన్ని. ఇప్పుడైతే చాలా హ్యాపీగా ఉన్నాను. 2.5 years ನಾನು ಶೋಲ್ಡರ್ ಪೇಯ್ನಿಂದ ತುಂಬ ಕಷ್ಟಪಡ್ತಾ ಇದ್ದೆ. ನಿಯರ್ಲಿ 3 ಹಾಸ್ಪಿಟಲ್ಸ್ ಹೋಗಿದೆ, ಕ್ಯೂರ್ ಆಗಿಲ್ಲ. ಫೈನಲಿ ಐ ಗಾಟ್ AP1. ಸೊ ನೌ ಐ ಟೇಕ್ 3 ಕೋರ್ಸಸ್. ಸೊ ಇವಾಗ ನನಗೆ ಕಂಪ್ಲೀಟ್ ಫುಲ್ ರಿಲೀಫ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ AP1 ಆ್ಯಂಡ್ ಡಾಕ್ಟರ್ಗೂ ಎಲ್ಲ ಸ್ಟಾಫ್ಗೂ ತುಂಬ ಕೋಪ್ರೇಟ್ ಆ್ಯಂಡ್ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ AP1. ಇವಾಗ ಕಾಮನ್ ಆಗಿ ಈ ಶುಗರ್ ಪೇಷಂಟ್ಸಿಗೆ ಅಂತ ಬಂದಾಗ ಕಾಮನ್ ಆಗಿ ಬೇರೆ ನೋವುಗಳು, ಆ ಥರ ಸಮಸ್ಯೆಗಳು, ಮತ್ತು ಕಾಲೆಲ್ಲ ಚುಚ್ಚುತ್ತೆ ಅಂತ ಎಲ್ಲ ಹೇಳೋದನ್ನು ನಾವು ಕೇಳ್ಪಟ್ಟಿರ್ತೀವಿ. ಸೊ ಅದಕ್ಕೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ಸೊ ಎಲ್ಲ ಶುಗರ್ ಪೇಷಂಟ್ಸ್ಗೆ ಮೇನ್ ಪ್ರಾಬ್ಲಮ್ಸ್ ನಾನು ನೋಡೋದು ಡಯಾಬೆಟಿಕ್ ನ್ಯೂರೋಪತಿ. ಡಯಾಬೆಟಿಕ್ ನ್ಯೂರೋಪತಿ ಅಂದರೆ ನರಗಳೇ ಡ್ಯಾಮೇಜ್ ಆಗ್ತಾ ಬರುತ್ತೆ ಶುಗರ್ ಇಂದ. ಆ ನರ್ವ್ಸ್ ಡ್ಯಾಮೇಜ್ ಇಂದ ಕಂಟಿನ್ಯೂಸ್ ಪೈನ್ ಇರುತ್ತೆ, ಲೈಕ್ ಚುಚ್ಚುದಂಗೆ, ಬರ್ನಿಂಗ್, ಉರಿ. ಸ್ವಲ್ಪ ಫ್ಯಾನ್ ಗಾಳಿಗೂ ಆಗಲ್ಲ ಅವ್ರಿಗೆ. ಮತ್ತೆ ಬೆಡ್ಶೀಟ್ ಟಚ್ ಆದ್ರೂ ಆಗಲ್ಲ. ಸೊ ಯಾವಾಗ್ಲೂ ಬಿಸಿ ಬಿಸಿ ಅಂತ, ಪಾಪ ನಿದ್ರೆ ಬರಲ್ಲ. ದೇ ವಿಲ್ ಸಿ ಸೋ ಮೆನಿ ಸ್ಲೀಪ್ಲೆಸ್ ನೈಟ್ಸ್. ಎಲ್ಲ ಏನು ಹೇಳ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಷ್ಟೇ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ ಇಷ್ಟೇ, ಇದಕ್ಕೆ ವಾಸಿ ಇಲ್ಲ, ಯು ಹ್ಯಾವ್ ಟು ಬೆರ್. ಡೆಫಿನೆಟ್ಲಿ ದೆರ್ ಇಸ್ ನೋ ಕಂಪ್ಲೀಟ್ ಟ್ರೀಟ್ಮೆಂಟ್ ದಟ್ ಆಕ್ಸೆಪ್ಟ್. ಬಟ್ ಪೇಯ್ನ್ ಕಮ್ಮಿ ಮಾಡೋದಕ್ಕೆ ನಾವು ಅದಕ್ಕೆ ಲೇಜರ್ ಕೊಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕೊಡ್ತೀವಿ. ಸೊ ಆ ನರ್ವ್ ಯಾವುದು ಡ್ಯಾಮೇಜ್ ಆಗಿದೆ ನೋಡಿಕೊಂಡು, ಹೌ ಸಿವಿಯರ್ಲಿ ಇಟ್ಸ್ ಡ್ಯಾಮೇಜ್ ನೋಡಿಕೊಂಡು ಪಲ್ಸ್ಡ್ RF ಅಂತ ಮಾಡ್ತೀವಿ. ಪಲ್ಸ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ನರ್ವ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಲ್ಲ. ಸೊ ಆ ಲೇಜರ್ ಅಂದರೆ ಸ್ಮಾಲ್ ಹೀಟ್ ಕೊಟ್ಟರೆ ಆ ಪೇಯ್ನ್ ಸಿಗ್ನಲ್ಸ್ ಮಾತ್ರ ಮಾಡ್ಯುಲೇಟ್ ಆಗುತ್ತೆ. ಅಂದರೆ ಪೇಯ್ನ್ ಕಾಲಿಂದ ಬ್ರೈನ್ಗೆ ಹೋಗಲ್ಲ, ಅಷ್ಟೇ ಸ್ಟಾಪ್ ಆಗಿಬಿಡುತ್ತೆ. ಅದ್ರ ಜೊತೆ ಆ ನರ್ವ್ ಸುತ್ತ ನಾವು PRPನೂ ಇಂಜೆಕ್ಟ್ ಮಾಡ್ತೀವಿ. ರಿಸಲ್ಟ್ಸ್ ಆರ್ ಎಕ್ಸಲೆಂಟ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಅಂದರೆ ನಾನು 100% ಹೇಳೋಕ್ಕಾಗಲ್ಲ. ಬಟ್ ದಿಸ್ ಈಸ್ ಆಲ್ಸೋ ವಿ ಆರ್ ಡೂಯಿಂಗ್, ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ, 2 years ಆಗಿದೆ. ಆ್ಯಂಡ್ 60 to 70% ಪೇಷಂಟ್ಸ್ ಚೆನ್ನಾಗಿದ್ರು. ಓಕೆ, ರಿಸಲ್ಟ್ಸ್ ವಿ ಆರ್ ಡೂಯಿಂಗ್ ಗುಡ್. ಬಟ್ ಏನಂದರೆ ಇದು ಒನ್ ಥಿಂಗ್, ಇಟ್ಸ್ ನಾಟ್ ಲೈಕ್ ಮತ್ತೆ ನಾನು ಇದು ಮಾಡಿಸ್ಕೊಂಡ್ರೆ ಬರಲ್ಲ ಅಂತ ಇಲ್ಲ. ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಮತ್ತೆ ಬರುತ್ತೆ.
ಸೊ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಬರುತ್ತೆ. ಸೊ ಅದು ನೋಡ್ಕೊಂಡು ಶುಗರ್ ಕಂಟ್ರೋಲ್ ಇಟ್ಕೊಂಡು ನಾವೇನೇನು ಹೇಳ್ದಾಗ ಫಾಲೋ ಮಾಡಿದ್ರೆ ಇಟ್ ಗಿವ್ಸ್ ಲಾಂಗ್ ಲಾಸ್ಟಿಂಗ್. ಮತ್ತೆ ಬಂದ್ರೆ ಮತ್ತೆ ಬರ್ಬೇಕು, ಇನ್ನೊಂದ್ಸರಿ ಮಾಡ್ತೀವಿ. ದೇರ್ ಇಸ್ ನೋ ಕಂಪ್ಲೀಟ್ ಕ್ಯೂರ್, ಇನ್ನೊಂದು ಆಪ್ಷನೂ ಇಲ್ಲ ಡಯಾಬಿಟಿಕ್ ನ್ಯೂರೋಪತಿಗೆ. ಅಂಡ್ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಶುಗರ್ ಪೇಷಂಟ್ಸ್ಗೆ ಫ್ರೋಸನ್ ಶೋಲ್ಡರ್. ಸೊ ದಿಸ್ ಆಲ್ಸೋ ಕಾಮನ್ಲಿ ಕಮ್. ಈ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಜಾಯಿಂಟ್ ಎಲ್ಲ ಫ್ರೀಸ್ ಆಗೋಗ್ಬಿಡುತ್ತೆ, ಕ್ಯಾಪ್ಸುಲ್ ತಿಕ್ಕಾಗಿ ಅವ್ರಿಗೆ ಸಡನ್ ಆಗಿ ಚೆನ್ನಾಗಿ ಇಡ್ತಾರೆ, ಇಂಜುರಿ ಏನಿರಲ್ಲ, ಸಡನ್ ಆಗಿ ಮೂವ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಸೊ ಈ ಕಡೆ ತಿರುಗಕ್ಕಾಗಲ್ಲ, ಎಲ್ಲಿ ಪೈನ್ ಇದ್ರೆ ಆ ಕಡೆ ಆಲ್ ದ ಮೂಮೆಂಟ್ಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ದ ಫ್ರೋಸನ್ ಶೋಲ್ಡರ್. ಇದು ನಾವು ಶುಗರ್ ಪೇಷಂಟ್ಸ್ ಕಾಮನ್ ಆಗಿ ನೋಡ್ತೀವಿ. ನಾರ್ಮಲ್ ವಿತೌಟ್ ಶುಗರ್ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಬರುತ್ತೆ. ಇಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ವಾಟ್ ವಿ ಡೂ ಇಸ್ ದ ಹೈಡ್ರೋಡೈಲಟೇಷನ್. ಫಸ್ಟ್ ಆ ಜಾಯಿಂಟ್ ಅಲ್ಲಿರೋ ಅಡಿಷನ್ಸ್ ಎಲ್ಲ ಫ್ರೀಸ್ ಆಗಿರುತ್ತೆ, ಕ್ಯಾಪ್ಸುಲ್ ತಿಕ್ನಿಂಗ್ ಎಲ್ಲ ಲೂಸ್ ಮಾಡ್ತೀವಿ. ಮಾಡ್ಬಿಟ್ಟು ಹೈಡ್ರೋಡೈಲಟೇಷನ್ ಅಂತ ಮಾಡ್ಬಿಟ್ಟು ಮತ್ತೆ ಒಂದು 2 ಸಿಟ್ಟಿಂಗ್ಸ್ PRP 2 or 3 ಡಿಪೆಂಡಿಂಗ್ ಅಂದರೆ ಎಷ್ಟು ಸಿವಿಯರ್ ಇದೆ ನೋಡಿಕೊಂಡು ಅದು PRP ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ರಿಸಲ್ಟ್ಸ್ ನಾನು ಹೇಳಬೇಕಂದ್ರೆ 100% ಇದೆ. ಫೇಲ್ಯೂರ್ ರೇಟ್ ನಾನು ನೋಡೇ ಇಲ್ಲ ಅಂದರೆ definitely this is giving excellent results for the patient actually. So sugar is the main culprit. ಏನು ಗೊತ್ತಾಗಲ್ಲ, ಸಿಂಪ್ಲಿ ಇಟ್ ವಿಲ್ ಬಿ ಡೂಯಿಂಗ್, ಅಂದರೆ ಅದು ಕೆಲಸ ಅದು ಮಾಡ್ತಾನೆ ಇರುತ್ತೆ. ಎಲ್ಲ ಡ್ಯಾಮೇಜ್ ಈ ಕಡೆ ಶೋಲ್ಡರ್ ಶುಗರ್ ಕಂಪಲ್ಸರಿ ಅದು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಆಫ್ಟರ್ ಟ್ರೀಟ್ಮೆಂಟ್ ಆಲ್ಸೋ ಅವರು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಏನೇನು ಅವರ ಫುಡ್ ಫುಡ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಡೈಟ್ ಆಗಲಿ, ಶುಗರ್ ಕಂಟ್ರೋಲ್ ಆಗಲಿ, ಕಂಟ್ರೋಲಲ್ಲಿ ಇರಲೇಬೇಕು. ಮ್ಯಾಮ್ ನೀವು ಹೇಳಿದ್ರಿ ಇವಾಗ ಶುಗರ್ ಇರೋರಿಗೆ ಪೇಯ್ನ್ ಬರೋದು ಕಾಮನ್ ಅಂತ. ಸೊ ಪೇಯ್ನ್ ಇರೋರಿಗೆ ಇವಾಗ ನಾವು ನಾರ್ಮಲ್ ಆಗಿ ಏನಂದ್ರೆ ಯಾವುದೋ ಒಂದು ರೋಗ ಬಂದು ಸುಮ್ಮನೆ ಮೂಲೆಯಲ್ಲಿ ಕೂತಿರೋರಿಗೆ ಬೇರೆ ರೋಗಗಳು ಅಂಟ್ಕೊಡ್ತು ಅಂತ ಹೇಳ್ತಾರಲ್ವಾ, ಸೊ ಆ ಥರ ಪೇಯ್ನ್ ಇರೋರಿಗೆ ಶುಗರ್ ಬರೋದು ಆ ಥರ ಇಲ್ಲಾಂದ್ರೆ ಏನಾದರೂ ಇದೆಯಾ? ಪೇಯ್ನಿಂದ ಶುಗರ್ ಬರೋದಿಲ್ಲ, ಬಟ್ ಸೆಕೆಂಡರಿ ಎಫೆಕ್ಟ್ಸ್. ಪೇಯ್ನಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅವ್ರ ವಾಕಿಂಗ್ ಕಮ್ಮಿ ಆಗಿಬಿಡುತ್ತೆ. ಸೊ ಲೈಫ್ ಸ್ಟೈಲು ವಿಲ್ ಬಿ ರೆಡ್ಯೂ, ಅಂದರೆ ವಾಕಿಂಗ್ ಎಲ್ಲ ಸ್ಟ್ರೆಸ್ ಜಾಸ್ತಿ ಆಗಿ ಲೈಫ್ ಸ್ಟೈಲಿಂದನೂ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಜಾಸ್ತಿ ಆಗುತ್ತೆ, ಒಬೆಸಿಟಿಯಿಂದ ಸೊ ಲೈಕ್ BP, ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಇಟ್ಸ್ ನಾಟ್ ಡೈರೆಕ್ಟ್ಲಿ ಲಿಂಕ್ಡ್, ಬಟ್ ಇಂಡೈರೆಕ್ಟ್ ಆಗಿ ಡೆಫಿನೆಟ್ಲಿ ಇಟ್ಸ್ ಲಿಂಕ್ಡ್. ಇವಾಗ ಒಂದೇನೋ ಪ್ರಾಬ್ಲಮ್ ಬಂತು ಅಂದ್ರೆ ಅದರಿಂದ ನಾವೇ ಪ್ರಾಬ್ಲಮ್ನ ತರಿಸ್ಕೊಬಿಡ್ತೀವಿ, ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಸ್ಟ್ರೆಸ್ ಅದು ಇದು ಅಂತ. ಸೊ ಇವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ ಖಂಡಿತ ಇದೆ, ಯಾವುದೇ ಒಂದು ಆಪರೇಷನ್ ಇಲ್ಲದೆ ಅಥವಾ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಅಂತೂ ಇದೆ. ಆದರೆ ಟ್ರೀಟ್ಮೆಂಟೇ ಬೇಡ, ಆರಾಮಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಹೋಗಿ, ನಿಮ್ಮ ಫುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಿ ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲಲ್ಲಿ ಮೇನ್ಲಿ ಎಕ್ಸಸೈಸಸ್, ವರ್ಕೌಟ್ಸ್ ವೆರಿ ಇಂಪಾರ್ಟೆಂಟ್. ಪೋಸ್ಚರ್, ಸ್ಪೈನ್ ಶೋಲ್ಡರ್ ತೊಗೊಂಡ್ರೆ ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ಮತ್ತು ವೆಯ್ಟ್ ಕಂಟ್ರೋಲ್ ಮತ್ತು ಫುಡ್ ಕಂಟ್ರೋಲ್, ಈ 4 ಕರೆಕ್ಟಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಯು ಕ್ಯಾನ್ ಅವಾಯ್ಡ್ ಎನಿ ಟೈಪ್ ಆಫ್ ಪೈನ್. ಓಕೆ, ನೀ ಆಗಲಿ, ಸ್ಪೈನ್ ಆಗಲಿ, ಇಲ್ಲ ಶೋಲ್ಡರ್ ಆಗಲಿ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ನೀವು ತುಂಬ ವೆಯ್ಟ್, ನಾನೇನು ಜಾಸ್ತಿ ಮಾಡಲ್ಲ, ನಾನು ತುಂಬ ಕೂತ್ಕೊಂಡಿರ್ತೀನಿ, ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ನಾಟ್ ಓನ್ಲಿ ಜಾಯಿಂಟ್ ಪೈನ್ಸೇ ಬಿಟ್ಬಿಡಿ, ಶುಗರ್, BP ಮತ್ತು ಹಾರ್ಟ್ ಇಶ್ಯೂಸ್, ಎವ್ರಿಥಿಂಗ್ಸ್. These are the 4 important things which every person should think. ಸೊ ಪ್ರಾಪರ್ ಲೈಫ್ ಸ್ಟೈಲ್ ಇರಬೇಕು. ಲೈಕ್ ಲೈಫ್ ಸ್ಟೈಲ್ ಅಂದರೆ ಪ್ರಾಪರ್ ವರ್ಕೌಟ್, ರೊಟೀನ್ ವರ್ಕೌಟ್ ತೊಗೊಳ್ಳಿ, ರೊಟೀನ್ ಫುಡ್ ಟೈಮ್ ತೊಗೊಳ್ಳಿ. ತುಂಬ ಜನ ಸೊ ಟೈಮಿಂಗ್ಸೇ ಮೇಂಟೈನ್ ಮಾಡಲ್ಲ. ನೈಟ್ ಯಾವಾಗಲೂ ಊಟ ಮಾಡೋದು, 3 o'clock ಎಲ್ಲ ಸ್ವಿಗ್ಗಿ ಆರ್ಡರ್ ಮಾಡೋದು, ಇಂಥದ್ದು ಮಾಡ್ಬೋದು. ಪ್ರಾಪರ್ ಫುಡ್ ಟೈಮ್, ಒಂದು 2 to 3 times ಫುಡ್ ಟೈಮ್ ಇರಬೇಕು. ಆ್ಯಂಡ್ ಪ್ರಾಪರ್ ಸ್ಲೀಪ್ ಅವರ್. ಸ್ಲೀಪ್ ಟೈಮಲ್ಲೇ ಹೀಲಿಂಗ್ ಆಗ್ಬಿಡುತ್ತೆ, ಗೊತ್ತಾ? ಸೊ ಏನು ಡ್ಯಾಮೇಜ್ ಆಗ್ಲೂ ಬಾಡಿ ವಿಲ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್. ಬಟ್ ಇದು ಯಾವಾಗ ಆಗುತ್ತೆ? ಡ್ಯೂರಿಂಗ್ ಸ್ಲೀಪ್. ಓಕೆ, ಸ್ಲೀಪಲ್ಲೇ ಆಗುತ್ತೆ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಗಂಟೆ ಇರಬೇಕು? ಎಷ್ಟು ಗಂಟೆ? 6 to 8 hours ಫಾರ್ ಅವರ್ ಏಜ್. ಸೊ ನಮ್ಮ ಏಜ್ಗೆ ಸೊ 6 to 8 hours. ಯಂಗ್ಸ್ಟರ್ಸ್ಗೆ ಒಂದು 8 hours, ಒಂದು 40s ಮಿನಿಮಮ್ 6 to 8 hours ಇದ್ರೆ ಸ್ಲೀಪಿಂಗ್ ಅಲ್ಲೇ ಹೀಲ್ ಆಗ್ಬಿಡುತ್ತೆ. ಅದು ಇಲ್ಲ ಕ್ರಾನಿಕ್ ಪೇನ್, ಇದೊಂದು ಸೈಕಲ್. ಪೇಯ್ನಿಂದ ನಿದ್ರೆ ಬರಲ್ಲ, ನಿದ್ರೆಯಿಂದ ಮತ್ತೆ ಹೀಲ್ ಆಗಲ್ಲ, ಈ ಪೇಯ್ನ್ ಜಾಸ್ತಿ ಆಗುತ್ತೆ. ವಿ ಹ್ಯಾವ್ ಟು ಬ್ರೇಕ್ ದಟ್ ಚೈನ್. ಸೊ ಅದು ಟ್ರೀಟ್ಮೆಂಟ್ಸ್ ತೊಗೊಂಡ್ರೆ ಕಮ್ಮಿ ಆಗಿಬಿಡುತ್ತೆ. ನೋ, ದೆನ್ ಯು ಹ್ಯಾವ್ ಟು ಮೇಂಟೈನ್ ದ ಪ್ರಾಪರ್ ಸ್ಲೀಪ್. ಆ್ಯಂಡ್ ಸ್ಟ್ರೆಸ್ ಆಲ್ಸೋ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ಸಿಂದನೂ ಕ್ರಾನಿಕ್ ಪೇನ್ಸ್ ಜಾಸ್ತಿ ಬಿಕಾಸ್ ಹಾರ್ಮೋನ್ಸ್ ಬಿಕಾಸ್ ಸ್ಟ್ರೆಸ್ಸಿಂದ ಸ್ವಲ್ಪ ಪೇಯ್ನ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದನೂ ಪೇಯ್ನ್ ಬರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವಾಟ್ ಎವರ್ ಯು ಲೈಕ್ ಮಾಡಿ, ಮ್ಯೂಸಿಕ್ ಕೇಳಿ, ಆ ಸ್ಟ್ರೆಸ್ ಕಂಟ್ರೋಲ್ ಮಾಡಿ, ಮೆಡಿಟೇಷನ್ ಮಾಡಿ, ಆರ್ ಡ್ರಾಯಿಂಗ್, ಆರ್ಟ್, ಎನಿಥಿಂಗ್ ದಟ್ ಆಲ್ಸೋ ವಿಲ್ ಕಂಟ್ರೋಲ್. ಈ ಪ್ರಾಪರ್ ಲೈಫ್ ಸ್ಟೈಲು ಮತ್ತು ಎಕ್ಸಸೈಸಸ್ಸು, ಫುಡ್, ವೆಯ್ಟ್ ಕಂಟ್ರೋಲ್ ಮಾಡಿದರೆ ಯು ಕ್ಯಾನ್ ನೋ ನೀಡ್ ಟು ವಿಸಿಟ್ ಎ ಡಾಕ್ಟರ್. ಆ್ಯಕ್ಚುಲಿ ನೀಟಾಗಿ
ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.